ಮಂತ್ರಸಿದ್ಧಿ ಅನ್ನೋದು ಬೆಂಕಿ ಇದ್ದಂಗೆ. ಅದೇ ಮೇಲೆ ಇಟ್ಟಿದ ತಕ್ಷಣ ಸುಡಕ್ಕೆ ಶುರು ಆಗುತ್ತೆ. ಸೊ ಈಚೆ ಬರಬೇಕು ಅಂದ್ರೆ ನಿಮ್ಮಲ್ಲಿ ಪವರ್ ಇದ್ರೆ ಅಷ್ಟೇ. ತಪಸ್ ಮಾಡ್ತಾ ನಂಗೆ ಈ ಪವರ್ ಬೇಕು ನಿನ್ನ ಕುರಿತಾಗಿ ಕೊಡ್ಬೇಕು, ಕೊಟ್ಟಿಲ್ಲ ಅಂದ್ರೆ ಸುಡುತ್ತೆ. ಸರ್ ಆವಾಗ ತಥಾಸ್ತು ಅಂತ ಕೊಡ್ತಾರೆ. ಯಾರಿಗೆ? ರಾಕ್ಷಸ ಭಸ್ಮಾಸುರನಿಗೆ. ಭಸ್ಮಾಸುರನ ಕೊಡೋದು ಕೊಟ್ಬಿಟ್ಟು ಶಿವನನ್ನೇ ಬದುಕಿಸ್ಕೊಳಕ್ಕಾಗ್ಲಿಲ್ಲ ಭಗವಂತನಿಗೆ, ಓಡೋಗ್ತಾರೆ, ತಪ್ಪಿಸ್ಕೊಳ್ತಾರೆ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಆ ಒಂದು ಮಂತ್ರ ಸಿದ್ಧಿ ಆಯ್ತು ಅಂದ್ರೆ ಅದಕ್ಕೆ ಆ ಶಕ್ತಿ ಇರುತ್ತೆ. ದೇವತೆಗಳನ್ನೇ ಬಂಧನ ಮಾಡುವಂತ ಶಕ್ತಿ ಇರುತ್ತೆ ಅದಕ್ಕೆ. ಹೇಳಮ್ಮ, ನಿನ್ ಸಮಸ್ಯೆ ಏನ್ ಹೇಳಮ್ಮ, ಏನಾಗ್ತಿದೆ ಹೇಳಮ್ಮ. ಅಮ್ಮ ಮಾತಾಡ್ಬೇಕು, ನಿನ್ ಸಮಸ್ಯೆ ಏನು ಹೇಳ್ಕೊಬೇಕಿದ್ದು ಇವಾಗ. ಅಲ್ಲಮ್ಮ, ಯಾಕೆ ಬಿಟ್ಕೊಡ್ತಿಲ್ಲ? ನಿನ್ ಶಕ್ತಿ ಇರೋ ತಾಯಿ ಅಲ್ವಾ, ನೀನ್ ಜಾಗ ಮಾಡ್ಕೋಬೇಕಲ್ವಾ? ಯಾರು? ಹಾ, ಇವಾಗ ನನ್ ಕೈಯಿಂದ ಏನ್ ಮಾಡ್ಕೊಡ್ಬೇಕು ತಾಯಿ? ನೀನು ಕೂರುವಂತ ಜಾಗಕ್ಕೆ ನಾನೇನ್ ಮಾಡ್ಕೊಡ್ಬೇಕು? ನಾನ್ ಕಲ್ತಿರುವಂತ ವಿದ್ಯೆಯಲ್ಲಿ ನಾನ್ ನಿನಗೆ ದಿಗ್ಬಂಧನದಿಂದ ಬಿಡಿಸ್ಕೊಡ್ಬೇಕಾ? ತಂತ್ರ ಮಾಡೋದ್ರಲ್ಲಿ ನಾನು ಮಂತ್ರದಲ್ಲೇ ಬಿಡಿಸ್ಕೊಡ್ಬೇಕು, ಮಂತ್ರದಲ್ಲೇ ಅದನ್ನು ನಾನು ಇದು ಮಾಡ್ಬೇಕು. ಆಗ್ತಾ ಇಲ್ಲ ಅಲ್ಲಿ. ಈ ನನ್ನ ಕೈಯಿಂದ ಆಗ್ಬೇಕಾದ ಕೆಲಸ ಏನ್ ತಾಯಿ? ನನ್ ಕಡೆಯಿಂದ ಆಗ್ಬೇಕಾದ್ರೆ ಕೆಲಸ ಏನು? ಅದಕ್ಕೆ ನಾನೇ ನನ್ನ ಮಗಳನ್ನ ಕರ್ಕೊಂಡ್ಬಂದೆ. ತುಂಬಾ ದಿನದಿಂದ ನೋಡ್ತಾ ಇದ್ರು. ಸಮಸ್ಯೆ ಏನಿರ್ಬಾರ್ದು, ನಾನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ದು, ನಾನ್ ಕೆಲ್ಸಕ್ಕೆ ಹೋಗ್ಬಿಟ್ಟಿಲ್ಲ. ಅಲ್ಲೂ ಇದಾಯ್ತು, ಏನೂ ತೊಂದ್ರೆ ಇಲ್ಲ ಅವ್ರಿಗೆ. ಆದ್ರೆ ಹುಷಾರು ಆರೋಗ್ಯ ಸ್ವಲ್ಪ ಇದಾಯ್ತು, ಪ್ರಾಬ್ಲಮ್ ಆಯ್ತು, ತೊಂದ್ರೆ ಆಯ್ತು. ಮೊನ್ನೆ 6 ತಿಂಗಳಲ್ಲಿ ತುಂಬಾ ಕಷ್ಟ ಆಗೋಯ್ತು. ಅಲ್ಲೆಲ್ಲ ಹೋದ್ರು, ಅಲ್ಲೂ ಸರಿ ಹೋಗ್ಲಿಲ್ಲ. ಮತ್ತೆ ನಾನೇ ಅಲ್ಲಿ ಬಂದು ಹೇಳಿ ಅಲ್ಲಿ ಕರ್ಕೊಂಡು ಒಂದು ಇದು ಕಡೆ ಮಾಡ್ತಿದೀನಿ. ಈಗ ಸ್ವಲ್ಪ ಚೇತರಿಸ್ಕೊಂಡವ್ರಿ. ಹಸಿರುಗಳಿಗೆ ಸ್ವಲ್ಪ ತೊಂದ್ರೆನೆ, ಎಲ್ಲ ಕಟ್ಟಾಕ್ಬಿಟ್ರು, ಏನು ಹೇಳಿಕೆ ಆಗ್ಬಾರ್ದು ಅಂತ, ಇಲ್ಲಿ ಬರ್ಲೇಬಾರ್ದು ಅಂತ ಇದ್ ಮಾಡ್ಬಿಟ್ರು. ತಾಯಿ ನೀನ್ ಯಾಕೆ ಸಹಾಯ ಮಾಡ್ತಿಲ್ಲ ಮಗಳಿಗೆ? ಆಗ್ತಾ ಇದೆ, ಏನು ಮಾಡಕ್ ಆಗ್ಲಿಲ್ಲ. ಯಾಕೆ ತಾಯಿ? ನೀವೇ ಶಕ್ತಿವತೆ ಆಗಿ ನಿಮ್ಗೆ ಆಗೋದೇನಾದ್ರೂ ಪ್ರಪಂಚದ ಮತ್ತೆ ಯಾರು ಮಾಡ್ತಾರೆ? ಏನೋ ಗುಡಿಸ್ಲಾಂತ ಆಗ್ಲಿ ಹಾಕೊಂಡು ನನ್ನ ಜೀವನ ಮಾಡಿಸ್ತಿದ್ದೆ ಅಲ್ಲಿ. ಈಗ ಅದಕ್ಕೂ ಆಗ್ತಾ ಇಲ್ಲ ಅಲ್ಲಿ. ಏನಂದ್ರು ಮಗ ಹೊರನೆ ದುಡಿಯೋದು ಕಷ್ಟ ಆಯ್ತು ತುಂಬಾ. ಅವ್ರಿಗೂ ಆಕ್ಸಿಡೆಂಟ್ ಆಗತ್ತ ಮಾಡಿ ನಾನೇ ಈಗ ಸರಿ ಮಾಡಿ ಮಾಡಿದೆ. ನಾವು ಕುಡಿಯೋದು ದೀಪ ನಂಬಲ್ಲಿ ನನ್ನ ಕಡ್ಡಿ ಹಚ್ಚಕ ಅವನು. ನೀನು ಕೂತಿದ್ಯಾ, ನೀನ್ ಸುಮ್ನೆ ನಮ್ಮ ಅಮ್ಮನಿಗೆ ಬರ್ತೀಯಾ, ನಮ್ಮ ಅಮ್ಮನಿಗೆ ಮಾನ ಮರ್ಯಾದೆ ತೆಗಿತ್ಯಾ, ಊರಲ್ಲೆಲ್ಲ ಹಿಂಗ್ ಮಾಡ್ತೀಯಾ, ನನ್ ರಾಜರಷ್ಟ ಬರ್ಬೇಕಲ್ಲ, ಅದಕ್ಕೆ ಬರ್ತಾ ಇದ್ದೆ. ಅದಕ್ಕೆ ಹಂಗಾಯ್ತು. ಅಮ್ಮ, ನೀನ್ ಶಕ್ತಿ ಕೊಡೋವ್ರಿಗೆ ನೀನು ಜಾಗದಲ್ಲಿ ನೀನ್ ಕೂತ್ಕೊಳ್ಳೋಕೆ ಜನಗಳಿಗೆ ನನ್ಗೆ ಅಲ್ಲಿ ಇಲ್ಲಿ ಕೂತ್ಕೊಳಕ್ ಆಗ್ತದ. ಆ ಮನೆಗೆ ನನ್ಗೆ ಇಷ್ಟೇ ಆಗ್ತಿಲ್ಲ. ಇವ್ರು ಮಾಡ್ತಾರೆ, ಅದು ನೀರ್ ಏನೇನೋ ಬರ್ತೈತೆ, ಅದು ಶುದ್ಧತೆ ಆಗಿರ್ಲಿಲ್ಲ. ಈಗ ಎಲ್ಲ ಸರಿ ಹೋಯ್ತು, ಚೆನ್ನಾಗೂ ಸರಿ ಇಲ್ಲ. ಅದರಿಂದ ತೊಂದ್ರೆ ಆಗೋಯ್ತು. ತೊಂದ್ರೆ ಆದ್ಮೇಲೆ ಸರಿ ಬೇಡ ಮರಿ ಅಲ್ಲಿ ಸ್ವಲ್ಪ ಇದ್ ಮಾಡ್ದೆ. ಅವಳು ಅಡ್ಡಿ ಅನ್ಕೊಂಡು ಈಗ ಬಾಡಿಗೆ ಜಾಸ್ತಿ ಆಗೋಯ್ತು. 6,000 ಇತ್ತು, ಈಗ 2,000 7,000 ಬಾಡಿಗೆ ಮಾಡ್ತಿದ್ರು. ಈಗ ಆಗಲ್ಲ ನಡಿ, ನಾನು ಗುಡಿಸ್ಬಾರ್ದು, ಸರಿ ಆಗ್ಬೇಕು, ನಾನು ಜೀವನ ಮಾಡ್ತೀನಿ ಅಂತ ಅಂದೆ. ಅದು ಬಿಟ್ಟು ಮತ್ತೆ ಯಾರನ್ನ ಬೇಡ್ಬೇಕು ಅಂತ ಇದ್ದಾರೆ. ಅಮ್ಮ, ನಿಮ್ಗೆ ದಿಗ್ಬಂಧನ ಆಗ್ತವ್ರು ಯಾರು? ಅಲ್ಲಿದ್ದಾರೆ. ಯಾರು ಅವ್ರ ಹೆಸರು ಹೇಳಮ್ಮ? ಅವನ ಹೆಸರು ಚಂದ್ರ ಅಂತ ಬರ್ತದೆ, ಶಾಂತ ಅಂತ ಬರ್ತದೆ. ಮತ್ತೆ ನಾನ್ ಬರುವಾಗ ನಾನು ಇಲ್ಲೇ ಕುತ್ಕೊಂಡು ಹೇಳ್ತಾ ಇದ್ದೆ ನನ್ನ ಗಂಟೆಗೆ, ಅದೇ ಏನೇನ್ ಸಮಸ್ಯೆ ಅಂತ ಕೇಳ್ಕೊಂಡು ಅವಳು ಒಬ್ರು ಮಾಡಿದ್ದಂಗೆಯ ಎಲ್ಲ ಸೇರ್ಕೊಂಡು ಅಲ್ಲಿಗೆ ಬರ್ದಂಗೆ ಏನೋ ಮಾಡ್ಕೊಂಡು ಅಲ್ಲಿ ಅವಾಗ ಇನ್ನೊಬ್ರಿಗೆ ಭುವನೇಶ್ವರಿ ಬರ್ತದೆ, ಅವಾಗ ಏನು ತೊಂದ್ರೆ ಇಲ್ಲ. ಮತ್ತೆ ಇನ್ನೊಬ್ರು ಅವಳು ಚೌಡೇಶ್ವರಿ ನನ್ನ ಮನೆ ಎದುರಿಗೇನೆ ಅವಳೆ. ನಮಸ್ಕಾರ ವೀಕ್ಷಕರೇ. ಸೊ ಆದಿತ್ಯವರೇ, ನೀವು ಒಬ್ಬರು ಲೇಡಿ
ಸೊ ಅವ್ರಿಗೆ ಅಂಗಾಳ ಪರಮೇಶ್ವರಿ ದೈವ ಬಂದು ಒಂದ್ಸಲ ನನ್ನ ಮನೆಗೆ ಬಂದಿದ್ರು. ಬಂದಿರೋ ಥರ ನೀವು ಅದನ್ನೇನೋ ಸರಿ ಮಾಡ್ತಾ ಇದ್ರಿ, ಬಿಡಿಸ್ತಾ ಇದ್ರಿ. ಹೌದು. ಸೊ ಅದು ಯಾವ ಥರದ್ದು, ಯಾವ ಥರ ಈ ಥರ ಒಂದು ಮೈ ಮೇಲೆ ದೇವ್ರು ಬರೋ ವಿಚಾರನ ಫಸ್ಟ್ ಮಾತಾಡಿ. ಹೌದು. ಸೊ ಅದು ಹೆಂಗೆ ಬರೆಸ್ತೀರಾ? ಸೊ ಆ ತಾಯಿ ಬಂದಾದ್ಮೇಲೆ ನುಡ್ದಿರೋ ವಿಚಾರಗಳು ಬೇರೆ ಐತೆ. ಹೌದು. ಸೊ ಈ ಪ್ರೋಸೆಸ್ ಹೆಂಗೆ ನೀವು ಶುರು ಮಾಡಿಸ್ತೀರಾ? ಇಲ್ಲ, ಕೆಲವರು ಬರ್ತಾರೆ, ಬಂದು ಸಮಸ್ಯೆಗಳು ಹೇಳ್ತಾರೆ, ಈ ಥರ ಆಗಿದೆ ಆ ಥರ ಆಗಿದೆ. ಇನ್ನು ಕೆಲವ್ರಿಗೆ ಹೆಂಗಿರುತ್ತೆ ಅಂತಂದರೆ ಇವ್ರ ಬಾಯಿಂದನೇ ಕೇಳೋಣ, ಇವ್ರ ಹತ್ರ ಶಕ್ತಿ ಇದೆಯೋ ಇಲ್ವೋ ಅಂತ ಕೆಲವರು ಟೆಸ್ಟ್ ಮಾಡೋರು ಇರ್ತಾರೆ. ಅಂದರೆ ಏನು ವಿಚಾರನೂ ಹೇಳೋದಿಲ್ಲ. ಇಲ್ಲ ಏನೋ ಒಂದಿತ್ತು, ಹಂಗಿತ್ತು ಹಿಂಗಿತ್ತು ಅಂತ. ಹಂಗಿತ್ತು ಅಂದರೆ ನಾನೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ನೇರವಾಗಿ ಎದುರು ಕೂರಿಸ್ತೀನಿ. ನಮ್ಮೆಲ್ಲ ಶಕ್ತಿ ಇದೆ, ಮಂತ್ರಸಿದ್ಧಿಗಳಾಗಿದೆ ಅಂತಂದರೆ ತಲೆ ಮೇಲೆ ಕೈ ಇಟ್ಟು ಮಂತ್ರ ಜಪ ಮಾಡಿದ್ರೆ ತನ್ನಿಂತಾಗಿ ಮೇಲೆ ಎದ್ದೇಳುತ್ತೆ. ನಮ್ಮಲ್ಲ ಶಕ್ತಿ ಇದ್ರೆ ಮಾತ್ರ, ಮಂತ್ರದ ಸಿದ್ಧಿ ಇದ್ರೆ ಮಾತ್ರ ಅದು ಒಳ್ಳೆ ಸಿದ್ಧಿನ ಆಗಿರ್ಬೇಕು ನಮ್ಮ ಹತ್ರ. ಸೊ ಕೈ ಮೇಲೆ ಅಂದ್ರೆ ತಲೆ ಮೇಲೆ ಕೈ ಇಟ್ಟು ಅವ್ರ ತಲೆ ಮೇಲೆ ಕೈ ಇಟ್ಟು ನಾವು ಏನು ಸಿದ್ಧಿ ಮಾಡಿರ್ತೀವಿ ಶಕ್ತಿಗಳು, ಆ ಶಕ್ತಿನ ಮಂತ್ರ ಜಪ ಮಾಡಬೇಕು ತಲೆ ಮೇಲೆ ಇಟ್ಟು. ಅದು ಮಾಡಿದಾಗ ಒಳಗಡೆ ಇದ್ರೆ ಅದು ಯಾವುದೇ ಆದ್ರೂ ದೆವ್ವನೇ ಆಗಲಿ ದೇವರೇ ಆಗಲಿ ಹೊರಗಡೆ ಬರಲೇಬೇಕು. ನಿಮ್ಮದು ಶಕ್ತಿ ಇದ್ರೆ ಮಾತ್ರ ಬರುತ್ತೆ. ಎಕ್ಸಾಂಪಲು ಅಲ್ಲಿ ಬೆಂಕಿ ಹಾಕಿರ್ತಾರೆ, ಆ ಬೆಂಕಿ ಮೇಲೆ ನೀವು ನಿಂತ್ಕೊಳ್ಳಿ ಅಂದರೆ 1 ಸೆಕೆಂಡ್ ನಿಲ್ಲಕ್ಕಾಗಲ್ಲ, ಕಾಲು ಸುಡುತ್ತೆ, ಅಲ್ಲಿ ಜಂಪ್ ಆಗ್ಬಿಡ್ತೀರಾ. ನಾರ್ಮಲ್ ಆಗಿ ಏನೋ ಇಟ್ಟರೆ ನೀವು ಎಷ್ಟೊತ್ತು ಬೇಕಾದ್ರೆ ನಿಂತ್ಕೋಬೋದು. ಹಾಗೇನೆ ಮಂತ್ರಸಿದ್ಧಿ ಅನ್ನೋದು ಬೆಂಕಿ ಇದ್ದಂಗೆ, ತಲೆ ಮೇಲೆ ಇಟ್ಟಿದ ತಕ್ಷಣ ಸುಡಕ್ಕೆ ಶುರು ಆಗುತ್ತೆ. ಸೊ ಈಚೆ ಬರಬೇಕು ಅಂದ್ರೆ ನಿಮ್ಮಲ್ಲಿ ಪವರ್ ಇದ್ರೆ ಅಷ್ಟೇ. ಇಲ್ಲ ಅಂದ್ರೆ ನೀವು ಅದು ಸುಮ್ಮನೆ ಇಟ್ಕೊಂಡು ಅದೇ ಹೇಳ್ದಂಗೆ ಏನೋ ಸುಮ್ಮನೆ ಇದ್ರ ತರ ಆಗಿಲ್ಲ, ಬರೀ ಮಂತ್ರ ಹೇಳಿದ್ರೆ ಆಗಲ್ಲ, ಹಂಗಲ್ಲ, ಆಗೋದಿಲ್ಲ. ಸಿದ್ಧಿ ಆಗಿರ್ಬೇಕಿಲ್ಲ. ಇದ್ರ ಉದ್ದೇಶ ಏನು ಹೇಳಿ? ಇವಾಗ ನಾನು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಸುಮ್ಮನೆ ಏನೋ ಕಾನ್ಸೆಪ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಂದು ಸಾಧನೆಗಳಿರುತ್ತೆ, ವರ್ಷಾನ್ಗಟ್ಲೆ ಸಾಧನೆಗಳಿರಬೇಕು. ಆ ಸಾಧನೆ ಇದ್ದಾಗಷ್ಟೇ ನಿಮ್ಮಲ್ಲಿ ಆ ಪವರ್ ಇರೋದು, ಅದನ್ನ ಮಾಡೋಕ್ಕಾಗೋದು. ಇಲ್ಲಾಂದ್ರೆ ಇನ್ನೊಂದಾಗುತ್ತೆ, ನಿಮ್ಗೇನು ಇಲ್ಲ ಸುಮ್ಮನೆ ಟ್ರೈ ಮಾಡಕ್ಕೆ ಹೋಗ್ತೀನಿ ಅಂದರೆ ಎಲ್ಲಾರ ದೇವರು ಬಂದು ಮೈ ಎಗರು ಬಿಡ್ತು ಅಂದರೆ ಇವನಿಗೆ ಏನು ಅನುಭವನೂ ಇರೋದಿಲ್ಲ. ಈತ 1-2 ಮಾಡ್ಕೊಂಡು ಓಡೋಗ್ಬಿಡ್ಬೇಕು. ಆಮೇಲೆ ಇವ್ರಿಗೆ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಅಲ್ಲ, ಭಯ ಬರುತ್ತೆ ಎಂಥವ್ರಿಗೆ. ಪ್ರಾಕ್ಟಿಕಲ್ ಆಗಿ ನೀವು ಯಾವ ವಿಚಾರ ಮಾಡಿಲ್ಲ ಅಂದರೆ, ಆ ವಿಚಾರನೇ ಗೊತ್ತಿಲ್ಲ ಅಂದರೆ ಸಡನ್ ಆಗಿ ಎಬ್ಬಿಸ್ಬಿಟ್ಟು ಜೇನುಗುಡಿ ಕಲ್ಲೊಡ್ದಂಗೆ ಆಗ್ಬಿಡುತ್ತೆ, ಕತ್ಸ್ಕೋಬೇಕು. ಮತ್ತೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಶಕ್ತಿ ಇದ್ರೆ ಬರ್ತಾವೆ ಅಷ್ಟೇ. ಯಾರೋ ಒಂದು ಬಂದಿದ್ರು, ಅಮ್ಮ ಅವರು ಬಂದಿದ ತಕ್ಷಣ ಈ ಥರ ಪೂರ್ಣವಾಗಿ ವಿಚಾರಗಳು ಹೇಳಿಲ್ಲ. ಈಗ ನಂಗೆ ಮೊದಲು ದೇವ್ರು ಬರ್ತಾ ಇತ್ತು, ಅದು ಸ್ಟಾಪ್ ಆಗಿದೆ, ಇವಾಗ ಬರ್ತಾ ಇಲ್ಲ ಅಂದರು. ಸರಿ ಆಯಿತು, ಬನ್ನಿ ಅಮ್ಮ ನೋಡೋಣ ಏನಾಗಿದೆ ಅಂತ ಹಿಂಗೆ ಕೂರಿಸ್ಬಿಟ್ಟು ಮಂತ್ರ ವಿತಿನ್ 1 ನಿಮಿಷ ಕೂಡ ಆಗಿಲ್ಲ, 30 ಸೆಕೆಂಡ್ ಅಂದ್ಕೊಳ್ಳಿ, ಮಾಡ್ತಾ ಇದ್ದಂಗೆ ಸ್ಟಾರ್ಟ್ ಆಯಿತು. ಆಹ್ವಾನ ಆಯ್ತು. ಆಯ್ತು. ಬಂದು ಕೇಳಿದೆ, ಏನಮ್ಮ ಇನ್ನು ದೆವ್ವನ ಏನು ಅಂತ. ಸುಮಾರು ಹೊತ್ತು ಏನಿಲ್ಲ, ವಿಚಾರಗಳೇ ಇಲ್ಲ, ಹಿಂಗೆ ತಲೆ ಅಲ್ಲಾಡಿಸ್ತಿದೆ, ಹಿಂಗೆ ಮಾಡ್ತಿದ್ದೆ ಅಷ್ಟೇ. ಕೊನೆಗೆ ಕೇಳಿದೆ ಏನು ಅಂತ, ಅವಾಗ ಬಾಯ್ಬಿಡ್ತು. ನಾನು ಅಂಗಾಳ ಪರಮೇಶ್ವರಿ, ನನಗೆ ಒಂದು ಕಡೆ ದೇವಸ್ಥಾನ ಆಗಬೇಕು, ಆ ಕಡೆಗಳಲ್ಲಿ ನನಗೆ ಬಂದಿ ಮಾಡಿದ್ದಾರೆ, ನನ್ನನ್ನು ರಂಗೋಲಿ ಹಾಕಿ ಪ್ರಯೋಗ ಅಷ್ಟದಿಗ್ಬಂಧನ ಮಾಡಿ ನನ್ನ ಶಕ್ತಿನ ಕುಂದಿಸಿದ್ದಾರೆ, ನನಗೆ ಶಕ್ತಿ ಬೇಕು ಅಂತ ನಾನಲ್ಲೇ ಕೇಳಿದೆ. ವಿತ್ ಆಡಿಯೋ ವಿಡಿಯೋಸ್ ಎರಡೂ ಇದೆ. ಕೇಳಿದೆ ನಾನು, ನನ್ನಿಂದ ಆ ಶಕ್ತಿ ನಿನಗೆ ಕೊಡೋಕ್ಕಾಗುತ್ತೆ ಅಂತ ನಿಂಗೆ ಗ್ಯಾರಂಟಿ ಇದೆ ತಾಯಿ ಅಂತ. ಖಂಡಿತ ಇದೆ ಅಂತ. ಬಟ್ ದೇವರು ಅಂತ ಬಂದಾಗ ನಾವು ಮನುಷ್ಯರು, ನಾವು ಕೇಳಬೇಕು. ಹೌದು, ನನ್ನಲ್ಲಿ ಆ ಶಕ್ತಿ ನಿನ್ಗೆ ಕೊಡುವಂಥದ್ದು ಇದೆ, ಸಾಧ್ಯ ಇದೆ ಅಂತ. ಅಂದರೆ ಬಿಡುಗಡೆ ಮಾಡೋ ಸಾಧ್ಯ ಇದೆ ಅಂತ. ಇವಾಗ ನಿಮ್ಗೆ ಹೇಳಿದ್ನಲ್ಲ, ಮಂಡಳ ಆಗ್ತೀವಿ, ಮಂಡಲದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ. ಇದೇ ಮೆಥಡ್ ನೋಡಿ. ಅದು ದಿಗ್ಬಂಧನ ಮಾಡಿರ್ತಾರೆ ಕೆಲವರು, ದೇವ್ರನ್ನ ಶಕ್ತಿನ ಕಟ್ಟಾಕ್ಬಿಡ್ತಾರೆ. ಆ ದೇವರು ಆಹ್ವಾನ ಆಗದೆ ಇರೋ ಥರ ದೇವ್ರ ಶಕ್ತಿ ಕಣ್ಣು ಕಟ್ಟು ಅಂತ ಹೇಳ್ತೀವಿ. ಅಂದರೆ ಕುರುಡು ಮಾಡ್ಬಿಡೋದು. ಕಣ್ಣಿಗಾಗಿ ನೀವು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗೋದಿಲ್ಲ, ಕಾಣೋದಿಲ್ಲ, ಹಂಗಾಗ್ಬಿಡುತ್ತೆ. ಅದು ಹೆಂಗೆ ಅಂದರೆ ದೇವ್ರನ್ನ ಕಟ್ಟಿ ಹಾಕಕ್ಕಲ್ಲ ಆಗೋದಿಲ್ಲ. ಆದರೆ ಮಂತ್ರ ಮುಖೇನ ಮಂತ್ರಕ್ಕೆ ಆ ಶಕ್ತಿ ಇದೆ ನೋಡಿ. ಶಿವ ಇವನು ಯಾರು, ಅವನ ಹೆಸರು ಭಸ್ಮಾಸುರ ತಪಸ್ಸು ಕೂರ್ತಾನೆ, ಮಂತ್ರ ಮುಖಾಂತರ ತಪಸ್ಸು ಮಾಡ್ತಾರೆ ಒಂದು ದೇವರಿಗೆ ಸಂಬಂಧಪಟ್ಟಿದ್ದು. ಅದ್ರ ಒಂದು ಸಮಯ ಅಂತಿದೆ, ಆದಮೇಲೆ ಅದು ಬೆಂಕಿ ಥರ ಹೋಗ್ತಾ ಇರುತ್ತೆ, ಸುಡಕ್ಕೆ ಶುರು ಆಗುತ್ತೆ. ಅವಾಗ ಬರಲೇಬೇಕು ಅವರು, ಯಾರಪ್ಪ ನನ್ನ ಕುರಿತು ತಪಸ್ಸು ಮಾಡ್ತಿದ್ದಾರೆ ಅಂತ. ಬಂದಮೇಲೆ ಯಾಕಪ್ಪ ಅಂತ ಕೇಳ್ತಾರೆ. ತಪಸ್ಸು ಮಾಡ್ತಾರೆ, ನಂಗೆ ಈ ಪವರ್ ಬೇಕು ನಿನ್ನ ಕುರಿತಾಗಿ, ಕೊಟ್ಟಿಲ್ಲ ಅಂದ್ರೆ ಸುಡುತ್ತೆ. ಸರಿ, ಆವಾಗ ತಥಾಸ್ತು ಅಂತ ಕೊಡ್ತಾರೆ. ಯಾರಿಗೆ? ರಾಕ್ಷಸ ಭಸ್ಮಾಸುರನಿಗೆ. ಭಸ್ಮಾಸುರನ ಕೊಟ್ಬಿಟ್ಟು ಶಿವನನ್ನೇ ಬದುಕಿಸ್ಕೊಳಕ್ಕಾಗಲಿಲ್ಲ ಭಗವಂತನಿಗೆ, ಓಡೋಗ್ತಾ ತಪ್ಪಿಸ್ಕೊಳ್ತಾರೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಆ ಒಂದು ಮಂತ್ರ ಸಿದ್ಧಿ ಆಯಿತು ಅಂದರೆ ಅದಕ್ಕೆ ಆ ಶಕ್ತಿ ಇರುತ್ತೆ. ದೇವತೆಗಳನ್ನೇ ಬಂಧನ ಮಾಡುವಂಥ ಶಕ್ತಿ ಇರುತ್ತೆ ಅದಕ್ಕೆ. ಮಂತ್ರ ಶಕ್ತಿಗೆ ಅಷ್ಟು ಶಕ್ತಿ ಇದೆ. ಹಂಗಾಗಿನೇ ಇವತ್ತು ನೋಡಿ, ಏನೋ ಮಾಡ್ಬಿಡ್ತಾನೆ, ಹೆಂಗೋ ಮಾಡ್ಬಿಡ್ತಾರೆ ಅಂತಂದ್ರೆ ದೇವ್ರನ್ನ ಬಿಟ್ಟು ಹಿಂಗೆ ಮಾಡ್ತಾನೆ ಇವನು ಅಂತ. ಅವನ ಕೈಯಿಂದ ಏನು ಮಾಡೋಕ್ಕಾಗೋದಿಲ್ಲ. ಸಿದ್ಧಿ ಮಾಡ್ಕೊಂಡಿರ್ತಾನಲ್ಲ ಮಂತ್ರ ಶಕ್ತಿ, ಅದನ್ನ ಪ್ರಯೋಗ ಮಾಡಿದಾಗ ಅದು ಬ್ರಹ್ಮಾಸ್ತ್ರ ಥರ ವರ್ಕ್ ಮಾಡುತ್ತೆ, ಕೆಲಸ ಮಾಡುತ್ತೆ ಅದು. ಸೊ ಅದೇ ವೈಪನ್. ಅದು ವೆಪನ್. ಹಂಗಾಗಿ ದೇವತೆಗಳನ್ನ ಬ್ಲಾಕ್ ಮಾಡ್ಬಿಡೋದು. ಸೊ ಬ್ಲಾಕ್ ಬಂದಿಸೋದಿದೆ.
ಇದೆ. ಓಕೆ. ಅದರಲ್ಲಿ ಹೇಳಿದೆ ನೇರವಾಗಿ ನಾವು ಕೇಳಿದಾಗ, ಹೆಂಗಮ್ಮ ಬಂಧಿಸರು ಅಂದಾಗ ರಂಗೋಲಿಗಳ ಥರ ರಂಗೋಲಿ ಹಾಕಿ ಮಂಡಲ ಹಾಕಿ ನಾನು ಅದರೊಳಗೆ ಬಂಧ ಮಾಡ್ಬಿಟ್ಟಿದ್ದೆ, ನಂಗೆ ಶಕ್ತಿ ಬೇಕು ಅಂತ. ಅದಕ್ಕೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಬಟ್ ಅವ್ರನ್ನ ಮತ್ತೆ ಸ್ವಲ್ಪ ಏನೋ ಅವ್ರದ್ದು ಕೆಲಸ ಇತ್ತು, ನಂದು ಬ್ಯುಸಿ ಇತ್ತು, ಬಂದಿಲ್ಲ. ಬಟ್ ಒಂದು ದೇವಸ್ಥಾನ ಇಲ್ಲೇ ಮಾಡಬೇಕು ಅಂತಿದ್ರು. ನಾನು ಅದಕ್ಕೊಂದು ನನ್ನ ಕೈಯಿಂದ ಒಂದು ವಿಗ್ರಹ ಮಾಡ್ಕೊಡೋಣ ಅಂತ ಹೋಗಿ ಮೈಸೂರಲ್ಲಿ ಹೋಗಿ ಮಾತಾಡ್ಕೊಂಡು ಬಂದಿದ್ದೆ. ಮೂರ್ತಿ ಅಂದರೆ ಇದನ್ನ ಬಿಡುಗಡೆ ಮಾಡಿಕೊಟ್ಟು ದೇವ್ರಿಗೆ ನನ್ನ ಕಡೆಯಿಂದ ಒಂದು, ನಾನು ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದು ದೇವಿ ಆಗಿರೋದ್ರಿಂದ ದೇವಿ ನನ್ನ ಹತ್ರ ಬಂದು ನಿನ್ನ ಕೈಯಿಂದ ಆ ಶಕ್ತಿ ಇದೆ ಅಂತ ಅಂದಾಗ, ಸೊ ನಾನು ಅದನ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅಂಗಾಳ ಪರಮೇಶ್ವರಿ ಇದೆ, ಒಂದು ವಿಗ್ರಹ ಮಾತಾಡಿ ಬಂದಿದೆ. ಬಟ್ ಅದನ್ನ ಮಾಡ್ಕೊಡ್ತೀನಿ. ಈಗ ಮೊದಲಿಂದ ಏನು ಅಂದ್ರೆ ಕಟ್ಟು ಬಿಡಿಸ್ಬೇಕು. ಅದು ಸಮಯ ಬೇಕು ನನಗೆ. ನೋಡ್ಕೊಂಡು ಅದನ್ನ ಬಿಡುಗಡೆ ಮಾಡಿ, ಬಿಡುಗಡೆ ಆದಮೇಲೆ ಶಕ್ತಿ ತುಂಬಿ, ಮತ್ತೆ ಯಾವ್ದು ಹೇಳಿದಾರೆ ಆ ಜಾಗ ಅಲ್ಲೊಂದು ಗುಡಿ ಥರ ಮಾಡಿ ಒಂದು ವಿಗ್ರಹ ಇದು ಮಾಡಿಸಿ ಕೊಡ್ತೀನಿ. ಅದು ಮಾಡಿದಾಗ ಇದನ್ನ ವಿಡಿಯೋ ಮಾಡಿ ನಾನು ಖಂಡಿತವಾಗ್ಲೂ ವೀಕ್ಷಕರಿಗೂ ತೋರಿಸ್ತೀನಿ, ನಿಮ್ಮ ಇದ್ರಿಗೂ ತೋರಿಸ್ತೀನಿ ನಾನು. ಅಂದರೆ ನಾವು ಮಾಡೋ ಕಾರ್ಯಗಳು ಲೋಕ ಕಲ್ಯಾಣಕ್ಕೂ ಇರಬೇಕು. ದೇವ್ರುಗಳನ್ನ ನಂಬ್ಕೊಂಡು ನಾವು ಬದುಕೋದು ಭೂಮಿ ಮೇಲೆ. ಸೊ ದೇವ್ರುಗಳಿಗೆ ಈ ಥರ ಕೆಟ್ಟ ಕೆಟ್ಟ ಮಾಡಿದ್ದಾರೆ ಅಂದಾಗ ನಾವು ಅದನ್ನ ಬಿಡುಗಡೆ ಮಾಡಿ ದೇವ್ರಿಗೊಂದು ಬೆಳಕಾಗುವಂತ ಮಾಡಿದ್ರೆ ಅದೊಂದು ಪುಣ್ಯ ಕೆಲಸನೇ. ಅಂದರೆ ದೇವ್ರಿಗೆ ಅಲ್ಲಿ ಬಂಧನ ಆಗಿರೋದನ್ನ ಬಿಡಿಸ್ಬೇಕಂದ್ರೆ ದೇವ್ರ ಕೈನಲ್ಲಿ ಕೂಡ ಅಲ್ಲಿ ಒಬ್ಬ ಮನುಷ್ಯ ಸಹಾಯ ಬೇಕು. ಯಾಕೆಂತಂದ್ರೆ ನೋಡಿ, ಇದನ್ನ ಕ್ರಿಯೇಟ್ ಮಾಡಿದ್ದು ಮನುಷ್ಯನೇ. ಮಂತ್ರಗಳು ಭಗವಂತನಿಂದ ಬಂದಿದೆ, ಋಷಿಮುನಿಗಳಿಂದ ಮಂತ್ರಗಳು ಬಂದಿದೆ, ಭಗವಂತನಿಂದ ಮಂತ್ರ ಬಂದಿದೆ. ಅದಕ್ಕೆ ನೋಡಿ ಆ ಕಾಲದಲ್ಲ ಮನುಷ್ಯರಿಗೂ ರಾಕ್ಷಸರಿಗೂ ಕೆಲವು ವಸ್ತುಗಳು ಸಿಗಕ್ ಬಿಡ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಒಳ್ಳೆ ಬಳಸೋದಿಲ್ಲ, ಕೆಟ್ಟದ್ ಮಾಡ್ತಾರೆ ಅಂತ. ಆದ್ರೆ ಮನುಷ್ಯ ಇದನ್ನ ಭಯಂಕರವಾಗಿ ಸಾಧನೆ, ಇದಕ್ಕೆ ಸಾಧನೆ ಅಂತ ಹೇಳೋದು. ಕಾಡುಗಳಲ್ಲಿ ಹೋಗಿ ಕೂತ್ಕೊಂಡು ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ ಕೂತ್ಕೊಂಡು ತಪಸ್ಸುಗಳು ಮಾಡಿ 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 ಶಕ್ತಿ ಪಡ್ಕೊಂಡ್ಬಿಡ್ತಾರೆ. ಕೊಡಲ್ಲ ಅನ್ನೋಂಗಿಲ್ಲ. ಮಂತ್ರ ಇನ್ನು ಉಚ್ಚಾರಣೆ ಮಾಡಿದ್ರೆ ಅದು ಕೊಡಲೇಬೇಕು. ಯಾಕಂದ್ರೆ ಅದು ದಿನದಿಂದ ದಿನಕ್ಕೆ ಬೆಂಕಿ ಥರ ಇದಾಗಕ್ಕೆ ಶುರು ಆಗ್ಬಿಡುತ್ತೆ, ಅವ್ರಿಗೆಲ್ಲ ಸಮಸ್ಯೆ ಆಗುತ್ತೆ. ಕೊಡಲೇಬೇಕು. ಯಾಕೆ ಅಂತ. ಬಟ್ ಯಾವತ್ತೂ ಅದಕ್ಕೆ ನೋಡಿ ಆ ಕಾಲದಲ್ಲಿ ತಪಸ್ಸು ಕೂತಾಗ ಭಂಗ ಮಾಡೋದು. ಅಂದ್ರೆ ಮಂತ್ರ ಇನ್ ಸಿದ್ಧಿ ಆಗ್ಬಿಟ್ರೆ ಕೊಟ್ಬಿಟ್ರೆ ಮತ್ತೆ ಇವ್ರು ಏನ್ ಕೆಟ್ಟದ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ತಪಸ್ಸು ಮಾಡಬಾರ್ದು. ಅದಕ್ಕೆ ಇದು ಬರ್ತಾ ಇದ್ದಿದ್ದು, ತಪಸ್ಸು ಭಂಗ ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ಅವ್ನು ಮಾಡೋಕ್ಕಾಗಿಲ್ಲ ಅಂದ್ರೆ ಮತ್ತೆ ಅವನ ಇದಕ್ಕೆ ಹೋಗಕ್ಕಾಗಲ್ಲ ಅಂತ ಅನ್ನೋ ಕಾರಣಕ್ಕೆ ಇದು ಈ ಮೆಥಡ್ಗೆ ಬರ್ತಾ ಇದ್ದು. ಒಂದ್ಸಲ ಸಿದ್ಧಿ ಆದ್ಮೇಲೆ ಕೊಟ್ಬಿಟ್ಮೇಲೆ ಅವನು ಹೇಳೋ ಕೆಲಸಗಳು ಅದು ಆಗ್ಲೇಬೇಕು. ಅವನು ಬಂದು ಸಮಾಜಕ್ಕೆ ಒಳ್ಳೇದು ಮಾಡ್ಬೋದು. ಒಳ್ಳೇದು ಮಾಡಿದ್ರೆ ಒಳ್ಳೇದು. ಹಣದ ಆಸೆಗೋ ಅಲ್ಲ, ಹಣ ಎಲ್ರಿಗೂ ಈ ಪ್ರಪಂಚದಲ್ಲಿ ಆಸೆ ಇದೆ. ಯಾರಿಲ್ಲ ಹಣ ಆಸೆ ಪಡಲ್ಲ ಅಂತ ಯಾರಾದ್ರೂ ಒಬ್ಬನ ತೋರಿಸ್ಬಿಟ್ಟಿದ್ರು. ಎಲ್ಲರಿಗೂ ಬೇಕು. ಅಂದ್ರೆ ಅವ್ರದ್ದೇ ರೂಟ್ನಲ್ಲಿ ಎಲ್ಲರೂ ಯೋಚನೆ ಮಾಡಿದ್ರೆ. ಒಂದು ಅಂಗಡಿಗೆ ಹೋಗಿ ಮೋಸ ಇಲ್ವಾ? ಅಲ್ಲೋದ್ರೆ ಆ ವಸ್ತು ಸೇಲ್ ಆಗಲಿ ಅಂದ್ಕೊಂಡು ನಿಮ್ಮ ಮುಂದೆ ಎಂತೆಂಥ ಮಾತುಗಳಾಡ್ತಾರೆ. ಇದು ಹಂಗಿದೆ ಸರ್, ಒಂದು ಬಟ್ಟೆ ಹಾಕೊಳ್ಳಿ ಸರ್, ನೀವು ಹೀರೋ ಥರ ಕಾಣಿಸ್ತೀರಾ ಸರ್, ನಿಮ್ಗೆ ತುಂಬ ಸೂಟೇಬಲ್ ಆಗುತ್ತೆ ಸರ್, ತಗೊಂಡ್ಬಿಡ್ಲಿ. ಹೊಟ್ಟೆ ಪಾಡಿಗೋಸ್ಕರ ಎಲ್ರೂ ಆಲ್ಮೋಸ್ಟ್ ಮನುಷ್ಯರನ್ನ ಇದು ಮಾಡ್ಕೊಂಡೆ ಹೋಗ್ತಾರೆ. ಅಂದ್ರೆ ದುಡ್ಡಿಗೆ ಎಲ್ಲರಿಗೂ ಆಸೆ ಇದೆ, ಸಂಪಾದನೆ ಮಾಡೋದಕ್ಕೊಂದು ದಾರಿ. ಎಲ್ಲರಿಗೂ ದುಡ್ಡಿನ ಆಸೆ ಇದೆ. ಯಾರಿಲ್ಲ ಅಂತ ಹೇಳ್ಬಿಡ್ಲಿ. ಇವಾಗ ಯಾರ ಹತ್ರ ಒಬ್ರು ಇವಾಗ ನಮ್ಮಂಥವ್ರ ಹತ್ರ ಬಂದ ತಕ್ಷಣ ನೋಡಪ್ಪ ಇದನ್ನ ನೋಡೋಕ್ಕೆ ಕನ್ಸಲ್ಟೆಂಟ್ ಫೀಸ್ ಇಂತ ಇರುತ್ತೆ ಅಂತ ಒಂದು ಹೇಳ್ತೀವಿ. ಒಂದು 500-1000 ರೂಪಾಯಿ ಇದೆ ಅಂತ. 1000 ರೂಪಾಯಿ ಕೊಡ್ಬೇಕಾ? ನೋಡಿ ಅವರು ಇದಕ್ಕೂ ಇದು ಮಾಡ್ತಾರೆ ಅಂತ. ಇವಾಗ ಅವ್ರು ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ದುಡ್ಡು ಬರಲಿ ಅಂತ ಅಲ್ಲ. ಜನಗಳು ನಾವೇನ್ ಕೆಲಸ ಮಾಡ್ತೀವಿ ಅದರಿಂದ ಒಂದು ಪ್ರತಿಫಲ. ಹೌದು, ಹಂಗೆ ದುಡ್ಡನ್ನ ಆಸೆ ಪಡುವಂಥವ್ರು ಇರ್ತಾರೆ. ಅಂಥವ್ರು ಕೆಡ್ಕ್ ಮಾಡೋಕ್ಕೆ ಅಂತಾನೆ ತುಂಬಾ ಹಣ ಬರುತ್ತೆ. ಇವಾಗ ಒಳ್ಳೇದು ಮಾಡೋಕ್ಕೆ ಒಂದು ಹಣ ಕಮ್ಮಿ. ನೋಡಪ್ಪ ಇನ್ನು ಪ್ರಯೋಗ ತೆಗೆದು ಕೊಡ್ತೀವಿ, ಒಂದು ಹಣ ಇಷ್ಟು. ಕೆಡಕ್ ಮಾಡಬೇಕು, ಅವನ ಸಾಯಿಸ್ಬಿಡ್ಬೇಕು ಅಂದಾಗ ಒಂದು ಹಣ ಹೇಳಿದ್ರೆ ಅದಕ್ಕೆ 10 ಪಟ್ಟು ಜಾಸ್ತಿ ಹೇಳ್ತಾರೆ. ಅಂದ್ರೆ ಹೆಚ್ಚಿನ ಹಣ ಗಳಿಸೋ ಇದರಿಂದ ಒಳ್ಳೇದಕ್ಕೆ ಯಾರು ಟ್ರೈ ಮಾಡೋದಿಲ್ಲ. ಬೇಗ ಕೆಟ್ಟದ್ ಮಾಡ್ಬಿಟ್ಟು ದುಡ್ಡು ಬೇಗ ಜಾಸ್ತಿ ಸಂಪಾದನೆ ಮಾಡಬೇಕು ಅಂತವ್ರು ಇರ್ತಾರೆ ಸೊಸೈಟಿನಲ್ಲಿ. ಇವಾಗ ನಾನು ಹೇಳ್ತಿರೋದು ನಿಮ್ಗೆ ಏನು ಹೇಳಿದೆ, ನಾನು ಯಾವತ್ತೂ ಕೆಟ್ಟದಕ್ಕೆ ಕೈ ಹಾಕಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ಸಮಸ್ಯೆ ಅಂತ ಬಂದವ್ರನ್ನ ತೆಗೆದುಕೊಡ್ತೀನಿ. ಅವ್ರಿಗೆ ಒಂದು ಬಿದ್ದೋದಂಥವ್ರನ್ನ ಒಂದು ಸನ್ಮಾರ್ಗಕ್ಕೆ ಮಾಡಿ ಎದ್ದು ಓಡಾಡೋ ಥರ ಮಾಡಿ ಮನೇಲಿ ಸಮಸ್ಯೆ ಆಗಿದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ. ನಾನು ಇಷ್ಟು ದಿನದವರೆಗೂ ಮಾಡಿರೋದು ಒಬ್ರಿಗೂ ಯಾರಾದ್ರೂ ಒಬ್ರು ವೀಕ್ಷಕರು ಹೇಳ್ಬಿಡ್ಲಿ ನೋಡೋಣ, ಬಂದವ್ರನ್ನ ನೇರವಾಗಿ ಹೇಳಿ ಕಳಿಸಿದ್ದೀನಿ. ನೋಡಪ್ಪ ನಾನು ಈ ಕೆಲಸ ಮಾಡೋದಿಲ್ಲ, ಕೆಡಗ ಕೆಲಸ ಮಾಡೋದಿಲ್ಲ. ನಿನಗೇನಾದ್ರು ಕೆಟ್ಟದಾಗಿದೆಯಾ, ನೀನೇನಾದ್ರು ಕಷ್ಟದಲ್ಲಿ ಬಳಲ್ತಾ ಇದೆಯಾ, ಬಾ ಯಾವಾಗ ಬೇಕಾದ್ರೆ ಮಾಡ್ಕೊಡ್ತೀನಿ. ಆದರೆ ಅವನ್ನ ಸಾಯಿಸ್ಬೇಕು, ಅವನ್ನ ಬೀಳಿಸ್ಬೇಕು, ಅವನ್ನ ಅಭಿವೃದ್ಧಿ ಕುಂಠಿತ ಮಾಡಬೇಕು ಅಂತ ನಾನು ಕೆಲಸ ಮಾಡೋದು. ಯಾಕೆ ಅಂತಂದರೆ ನನ್ನ ಥರನೇ ಇನ್ನೊಬ್ರು ಇನ್ಯಾರೊಬ್ರು ಒಳ್ಳೆ ವ್ಯಕ್ತಿಗಳು ಇರ್ತಾರೆ. ಈಗ ಹೇಗಾಗುತ್ತೆ ಅಂದರೆ ಪ್ರಪಂಚ ಅವ್ನು ಚೆನ್ನಾಗಿದ್ದಾನೆ ಅಂತ ಅಂದ್ಬಿಟ್ರೆ ನಮ್ಗೆ ದುಡಿಯೋ ಯೋಗ್ಯತೆ ಇಲ್ಲ, ಇನ್ನೊಬ್ಬ ಚೆನ್ನಾಗ ನೋಡೋ ಸಹಿಸ್ಕೊಳಕ್ಕೆ ರೆಡಿ ಇರೋದಿಲ್ಲ. ಅವನು ಹಾಳಾಗ್ಲಿ ಆ ಥರ ಅಂಥವ್ರು ಬರ್ತಾರೆ.
ಅವನ್ನ ಏನೋ ಒಂದ್ ಮಾಡಿ ಅವನು ಸರಿ ಹೋಗ್ಬಾರ್ದು. ನಾನು ಅನ್ನ ಯಾವತ್ತೂ ಉಪಯೋಗಿಸಲ್ಲ. ನಾನು ದೀಕ್ಷೆ ಕೊಟ್ಟಂಥ ಪ್ರತಿಯೊಬ್ಬ ನನ್ನ ಶಿಷ್ಯಂದ್ರಿಗೂ ಒಂದೇ ಮಾತು ಕೊಡ್ಬೇಕಾದ್ರೆ, ನೋಡಪ್ಪ ಎಲ್ಲನೂ ಇದೆ ಇದರಲ್ಲಿ, ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಖಂಡಿತವಾಗ್ಲೂ ಕೆಟ್ಟದಕ್ಕೆ ಬಳಸ್ಬೇಡ. ಇದನ್ನ ನಿನ್ನ ಒಳ್ಳೇದಕ್ಕೆ ಬಳಸ್ಕೊ. 4 ಜನ ಕಷ್ಟ ಅಂತ ಬಂದರೆ ಒಳ್ಳೇದು ಮಾಡಿಕೊಡು, ಕೆಟ್ಟದಕ್ಕೆ ಮಾತ್ರ ಬಳಸ್ಬೇಡ. ಆಮೇಲೆ ಕೊಟ್ಟಂಥವ್ರಿಗೆ ನಾನು ಎಷ್ಟೋ ಜನ ಗೊತ್ತಿದೆಯೋ ಗೊತ್ತಿಲ್ಲ, ನನ್ನ ಶಿಷ್ಯಂದ್ರಿಗೆ ಈ ಸೀಕ್ರೆಟ್ ಯಾರಿಗೂ ಹೇಳಿಲ್ಲ, ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ನಾನು ಸಿದ್ಧಿ ಕೊಡ್ತೀನಿ, ದೀಕ್ಷೆ ಕೊಡ್ತೀನಿ, ನಾವು ಯಾವ ಬೇಕಾದ್ರೆ ಅವ್ರ ಪವರ್ನ ತಗೋಬೋದು, ಆ ಶಕ್ತಿ ನಮ್ಮ ಹತ್ರ ಇದೆ ಅಂತ ಕೆಲವರು ಹೇಳ್ತಾರೆ. ನಾನು ಇದನ್ನೇನು ಹೇಳಕ್ ಹೋಗೋದಿಲ್ಲ. ನಾನು ಹೇಳಿದ್ದು ಒಂದೇ ಮಾತು, ಕೊಡ್ಬೇಕಾದ್ರೆ ನಾನು ಪ್ರಾರ್ಥನೆ ಮಾಡಿನೇ ಕೊಡೋದು, ಆತ್ಮಸಾಕ್ಷಿಯಾಗಿ ಹೇಳ್ತಿರೋದು. ಒಳ್ಳೆ ಕೆಲಸ ಯಾವತ್ತು ಎಷ್ಟು ದಿನದವ್ರಿಗೆ ಇವ್ರು ಮಾಡ್ತಾರೋ ಈ ಶಕ್ತಿ ಅವ್ರಿಗೆ ಪರ್ಮನೆಂಟ್ ಆಗಿರಲಿ. ಯಾವಾಗ ಇವ್ರು ಕೆಟ್ಟ ಕೆಲಸಕ್ಕೆ ಈ ವಿದ್ಯೆಯನ್ನು ಬಳಸ್ತಾರೋ ಆ ಕ್ಷಣನೇ ಈ ವಿದ್ಯೆದ ಶಕ್ತಿ ಎಲ್ಲ ನಶಿಸಿ ಹೋಗ್ಲಿ ಅಂತಾನೆ ನಾನು ದೀಕ್ಷೆ ಕೊಟ್ಟಿರೋದು ಇವತ್ತವರೆಗೂ. ಆಟೋಮೆಟಿಕ್ ಅವ್ರು ಒಳ್ಳೇದು ಮಾಡಿದಷ್ಟು ದಿವಸ ಅದು ಅವ್ರ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ. ಕೆಟ್ಟದ್ದು ಮಾಡಿದ ದಿವಸ ಆಟೋಮೆಟಿಕ್ ಅವ್ರು ನೆಕ್ಸ್ಟ್ ಡೇ ಇಂದ ಅವ್ರು ಯಾವ ಕೆಲಸ ಮಾಡೋದು ಅದು ಪಲ್ಸ್ಬಾರ್ದು ಅಂತ ಹೇಳ್ಕೊಟ್ಟಿದ್ದೀನಿ. ಶಕ್ತಿ ಕಟ್ ಆಯ್ತು ಅಲ್ಲಿ, ಅವತ್ತಿಗೆ ಕಟ್ ಆಗೋಗ್ಬಿಡ್ಲಿ ಅಂತ. ಅಂದ್ರೆ ಪ್ರಪಂಚಕ್ಕೆ ಕಂಟಕ ಆಗ್ಬಾರ್ದು ಯಾರೊಬ್ರು. ಇವಾಗ ವಿದ್ಯೆಗಳನ್ನ ಕೊಡ್ತೀವಿ, ಎಲ್ಲರೂ 10 ಬೇಡ ಒಂದೇ ಥರ ಇದೆಯಾ ಗೊತ್ತಿಲ್ಲ. ಎದುರಿಗೆ ಬಂದಾಗ ಗುರುಗಳೇ ನಾನು ಕಲಿಬೇಕು ಅಂತಂದ್ರೆ ಕೆಲವರು ದುಷ್ಟ ಇದಕ್ಕೆ ಬಳಸ್ಕೊಳಕ್ ಹೋಗ್ತಾರೆ. ಹೇಳಿದ್ದೀನಿ ಅಲ್ಲೆಲ್ಲನೂ ಇದೆ, ಒಳ್ಳೇದಕ್ಕೂ ಇದೆ ಕೆಟ್ಟದಕ್ಕೂ ಇದೆ. ಆದರೆ ಮೊದಲೇ ನಾನು ಕೊಡ್ಬೇಕಾ, ಕೊನೆಗೆ ನಾನು ಇನ್ನೂ ಕೊಡ್ಬೇಕಾದ್ರೆ ಹಿಂಗೆ ಹೇಳ್ತೀನಿ, ಅಪ್ಪ ಇರಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇದೆ, ನಿನಗೆ ಒಳ್ಳೇದಕ್ಕೆ ಮಾತ್ರ ಬಳಸ್ಕೊ, ಕೆಟ್ಟದನ್ನ ಇನ್ನು ಬಳಸ್ಕೋಬೇಡ. ಇದು ಕೆಟ್ಟದ್ದು ಏನು ಅಂತಂದರೆ ನಿನಗೆ ಯಾರಾದ್ರೂ ಕೆಟ್ಟದ್ದು ಮಾಡಿದ್ರೆ ನಿನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅದರಲ್ಲಿದೆ, ಅದನ್ನ ಬಳಸ್ಕೊ. ಕೆಟ್ಟದ್ದು ಮಾಡಬೇಡ, ಕೆಟ್ಟದ್ದು ಮಾಡ್ಕೊಡ್ಬೇಡ. ಆದರೆ ಯಾರಿಗೂ ಹೇಳಿಲ್ಲ ನೀನು ಕೆಟ್ಟದನ್ನ ಮಾಡಿದ ದಿವಸ ಇದ್ರ ಶಕ್ತಿ ಕುಂದೋಗುತ್ತೆ ಅಂತ ನಾನು ಅವ್ರಿಗೆ ಹೇಳಿಲ್ಲ. ಅಂದರೆ ಅವರು ಮಾನಸಿಕವಾಗಿ ಸಿದ್ಧರಿರಲಿ, ಆ ಥರ ನಾನು ಒಳ್ಳೇದನ್ನೇ ಮಾಡಬೇಕು ಕೆಟ್ಟದ್ದು ಬೇಡ ಅಂತ. ಯಾವನು ಕೆಟ್ಟದಕ್ಕೆ ಬಳಸ್ಕೊಂತಾನೋ ಅವತ್ತಿಂದ ಅವ್ರಿಗೆ ಆ ಶಕ್ತಿ ಇಲ್ಲ ಅಂತ ಅಂದ್ಕೊಳ್ಳಿ. ಸೂಪರ್ ಅಲ್ಲ, ಇದು ತುಂಬ ಒಳ್ಳೇದು ಇದು. ಯಾಕಂದರೆ ಇದೇ ಥರನೇ ಎಲ್ಲರೂ ಕೊಟ್ಬಿಟ್ರೆ ಕೆಟ್ಟದ್ದು ಮಾಡೋಕ್ಕೆ ಯಾರು ಪ್ರಯತ್ನನೇ ಅದು ಒಂದು. ಆಮೇಲೆ ಕೆಟ್ಟಕ್ಕಿಗೆ ಯಾರು ಬಳಲ್ಲ, ಈ ಇದರಲ್ಲಿ ಸಮಸ್ಯೆಗೆ ಬಳಲ್ತಾ ಇರೋದಿಲ್ಲ ಯಾರು. ಕೆಟ್ಟದೇ ಆಗೋದಿಲ್ಲ ಅಂದರೆ ಬರೋದೇ ಇದಿರೋದಿಲ್ಲ. ಬರೋಂಥವ್ರು ಅಟ್ಲೀಸ್ಟ್ ಒಳ್ಳೇದಕ್ಕಾಗಲಿ, ನನ್ನ ಏಳಿಗೆಗಾಗಲಿ, ನನಗೆ ಡೆವಲಪ್ಮೆಂಟ್ ಮಾಡಿಕೊಡಿ, ಸೊ ಇಲ್ಲಿ ನಾನೇನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇದು ಸ್ವಲ್ಪ ಡೆವಲಪ್ಮೆಂಟ್ ಮಾಡತ್ತೆ, ಈ ಥರ ಆಗಲಿ, ಅವ್ರು ಬದುಕಲಿ, ಚೆನ್ನಾಗಿ ಸಂಪಾದನೆ ಮಾಡಲಿ, ಅವ್ರ ಮನೆ ಮಕ್ಕಳು ಎಲ್ಲ ಚೆನ್ನಾಗಾಗಲಿ. ಅವ್ರು ಚೆನ್ನಾಗಾದ್ರೆ 4 ಜನಕ್ಕೆ ಒಂದಿಷ್ಟು ಅನ್ನನಾರ ಹಾಕ್ಬೋದು ಅವರು. ಹೌದು. ಇವಾಗ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ನೋಡಿ, ಒಂದು ಹಬ್ಬ ಬಂತು ಅಂದರೆ, ಒಂದು ರಾಮನವಮಿ ಬಂತು ಅಂದರೆ ಒಂದಷ್ಟು ನೀರು ಮಜ್ಜಿಗೆ ಪಾನಕ್ಕೆ ಎಲ್ಲ ಮಾಡ್ತೀವಿ. ಯಾಕೆ ಕೊಡ್ತೀವಿ? ಅವ್ನು ದುಷ್ಟನೇ ಬರಲಿ ಕೆಟ್ಟವನೇ ಬರಲಿ, ಧರ್ಮ ನೋಡಲ್ಲ, ಇದು ನೋಡಲ್ಲ, ಕರೆದು ಕೊಡ್ತೀವಿ. ಅವನ ದುಡ್ಡಿದ್ರೆ ಮಾಡ್ತಾನೆ, ಇಲ್ಲಾಂದ್ರೆ ಅವ್ನು ಮಾಡೋಕ್ಕಾಗೋದಿಲ್ಲ. ಹಾಗೇನೆ ಒಂದು ಅನ್ನ ಸಂತರ್ಪಣೆ ಆಗಲಿ, ಇಲ್ಲ ಯಾರೊಬ್ರು ಬಿದ್ದೋಗಿರೋಂಥವನಾಗಲಿ, ಅವ್ನ ಕೈಲಿ ಆಗಲ್ಲ, ಚೆನ್ನಾಗಿ ದುಡಿದು ಅವನ ಹತ್ರ ಹಣ ಇದೆ ಅಂದರೆ ಅವ್ನು ಸಹಾಯ ಮಾಡೋಕ್ಕೆ ಒಳ್ಳೇದಾಗುತ್ತೆ. ಇವನ ಹತ್ರ ಏನೂ ಇಲ್ಲ, ಬಿದ್ದೋದಾದ್ರೆ ಇವನಿಗೆ ಇಲ್ಲ ಅಂದ್ರೆ ಇನ್ನೊಬ್ನಿಗೆ ಏನು ಮಾಡೋಕ್ಕಾಗತ್ತೆ? ಸೊಸೈಟಿ ಚೆನ್ನಾಗಾಗಬೇಕು ಅಂತ ನಾನು ಹೇಳೋದು, ಒಂದು ವ್ಯಕ್ತಿ ಡೆವಲಪ್ಮೆಂಟ್ ಆಗಬೇಕು ಅಥವಾ ಚೆನ್ನಾಗಾಗಬೇಕು, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು, ಒಳ್ಳೆ ರೀತಿಲಿ ಆಗಬೇಕು. ಯಾರಿಗೋ ಮೋಸ ಮಾಡಿನೋ ತಲೆ ಹೊಡೆದೋ ಅಂತಲ್ಲ. ಅವನು ಈಗ ಪ್ರತಿಯೊಬ್ಬರು ಕೇಳೋದು, ಅಪ್ಪ ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಒಂದು ಕೆಲಸ ಮಾಡ್ತಾ ಇದ್ದೀನಿ, ಈ ಕೆಲಸದಲ್ಲಿ ನನಗೆ ಏಳಿಗೆ ಇಲ್ಲ, ನನಗೇನು ಕೇಳಲ್ಲ, ನಾನು ಮಾಡ್ತಿರೋ ಬಿಸ್ನೆಸ್ ಸ್ವಲ್ಪ ಲಾಭ ಬಂದರೆ ಸಾಕು ಅಂತ ನಾನು ಅದನ್ನ ಹೇಳೋದು. ಬೈಕ್ ಎಲ್ಲರಿಗೂ ಇರುತ್ತೆ, ನಾನು ಹೇಳೋದು ಹಂಗೆ ಮಾಡಲಿ, ಸ್ವಲ್ಪ ಲಾಭ ಹಂಗೆ ಮಾಡಲಿ, ಹಾಗೆ ಮಾಡಿ ಬೆಳೀಲಿ, ಅಭಿವೃದ್ಧಿ ಆಗಲಿ, ಕೆಟ್ಟದಾಗೋದು ಬೇಡ. ನಾನು ಹೇಳೋದು ಇಷ್ಟೇ, ಒಂದು ವ್ಯಕ್ತಿ ಬಿದ್ದೋಗಿ ನೋಡಿದ್ರೆ ನಮ್ಗೆ ಅಯ್ಯೋ ಅನಿಸುತ್ತೆ. ಅಲ್ಲ, ಯಾರ ಮನಸ್ಥಿತಿ ಹೆಂಗಿದೆಯೋ ನನಗೆ ಗೊತ್ತಿಲ್ಲ, ನನ್ನ ಮನಸ್ಥಿತಿ ಹೇಳೋದು. ಒಂದು ವ್ಯಕ್ತಿ ಬಿದ್ದೋಗ್ಬಿಟ್ರೆ ನಮ್ಗೆ ಅಯ್ಯೋ ಅನಿಸುತ್ತೆ. ಅವತ್ತು ಚೆನ್ನಾಗಿದ್ರೆ ನನಗೆ ಕೊಡದಿದ್ರು ಪರವಾಗಿಲ್ಲ, ಅವ್ರ ಮನೆ ಮಕ್ಕಳು ಮರೆ ಅವರೆಲ್ಲ ಚೆನ್ನಾಗಿರ್ತಾರ. ಒಬ್ರು ಅಯ್ಯೋ ಅಂತ ಬೀದಿ ಬಿದ್ದು ನೋಡ್ಬಿಟ್ಟು ನೀವು ಅದ್ರಲ್ಲಿ ಪಡೆಯೋದಾದ್ರೆ ಏನು? ಹೌದು, ಬೇಡ, ಚೆನ್ನಾಗಾಗ್ಲಿ, ವಿದ್ಯೆದ ಮೂಲ ಬಂದು ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಗೊತ್ತಿಲ್ಲ, ನಾನು ಇದೇ ವೇನಲ್ಲಿ ಹೋಗ್ತಾ ಇದ್ದೀನಿ. ಮುಂದಿನ ಕನಸು ಬಂದು ಆಧ್ಯಾತ್ಮ ಇದರಿಂದ ಬಂದಿದ್ದು ನಾನು, ಎಷ್ಟು ದಿನ ಅಂತ ಗೊತ್ತಿಲ್ಲ. ಮತ್ತು ಮುಂದೊಂದು ದಿನ ಕಂಪ್ಲೀಟಾಗಿ ನಾನು ಆಧ್ಯಾತ್ಮಕ್ಕೆ ಹೋಗೋದು. ನಿಮಗೆ ಅವತ್ತೊಂದು ಕೂಡ ನಾನು ಹೇಳ್ತಾ ಇದ್ದೆ, ಇವಾಗ ಒಂದು ಅಷ್ಟೋ ಶಿಷ್ಯಂದ್ರಿಗೆ ನಾನು ದೀಕ್ಷೆ ಕೊಟ್ಟು ವಿದ್ಯೆಗಳು ಹೇಳ್ಕೊಟ್ಟಿದ್ದೀನಿ. ಒಳ್ಳೇದು ಮಾಡಲಿ, ಕೆಟ್ಟದಂತೂ ಮಾಡೋಕ್ಕಾಗಲ್ಲ. ಅವರು ಆ ಥರನೇ ಕೊಟ್ಟಿದ್ದೀನಿ ದೀಕ್ಷೆ. ಯಾವತ್ತು ಕೆಟ್ಟದ್ದು ಕೈ ಹಾಕ್ತಾರೋ ಅವತ್ತು ಅವ್ರಿಗೆ ವಿದ್ಯೆ ಮಾಡೋಕ್ಕಾಗೋದಿಲ್ಲ, ಆ ಥರ ಕೊಟ್ಟಿದ್ದೀನಿ. ಒಳ್ಳೆ ವಿಚಾರ. ಹಾಂ, ನೆಕ್ಸ್ಟ್ ನಾನಂತೂ ಆಧ್ಯಾತ್ಮ ಇದಕ್ಕೆ ಹೋಗೋದು. ಮುಂದಿನ ಇದರಲ್ಲಿ ನಾನು ಆಧ್ಯಾತ್ಮ ಇವಾಗ ಹೆಂಗೋ ಕುಂಡಲಿನಿ ಅದು ಇದೆಲ್ಲ ಮಾಡಿ ನಾನು ಜಾಗ್ರತೆಗಳು ಮಾಡ್ಕೊಂಡಿದ್ದೀನಿ. ಮುಂದೆ ಒಂದು ಆದಷ್ಟು ಒಳ್ಳೆ ಮಾರ್ಗ, ಇದಾವ ಸನ್ಮಾರ್ಗದ ಕಾರ್ಯಗಳು ಯಾವ್ದು ಹೇಳಿ, ಆಧ್ಯಾತ್ಮಕ್ಕೆ ಹೋಗೋದು, ಅದ್ರಲ್ಲಿ ಯಾವ್ದು ಕೆಟ್ಟದ್ದು ಹೇಳ್ಕೊಡೋದು ಯಾವುದು ಇರೋದಿಲ್ಲ. ನನ್ನ ಆತ್ಮನ ನಾನು ಪರಿಶುದ್ಧಗೊಳಿಸ್ಕೊಂಡು ಭಗವಂತನ ಸೇರೋದಕ್ಕೆ ಇದು ಮಾಡೋಂಥದ್ದು. ಅವಾಗ ಇನ್ನು ಯಾರು ಕೆಟ್ಟದ್ದು ಬಯಸೋದೇ ಇರೋದಿಲ್ಲ ಅಲ್ಲಿ. ಎಷ್ಟು ದಿನ ಆಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಇರ್ತೀನಿ ಇದರಲ್ಲಿ. ಈ ಒಂದು ಶಿಷ್ಯಂದ್ರೆ ಎಲ್ಲ ಮಾಡಿ ಇದಾಗ್ತೀನಿ, ನಂಗೆ ಯಾವತ್ತು ಸಾಕು ಅಂತಂದು ಅವಾಗ ಕಂಪ್ಲೀಟಾಗಿ ಧ್ಯಾನಕ್ಕೂ ನಮ್ಮ ಇದಕ್ಕೂ ಕೂತು ಒಂದು ನಿಮ್ಗೆ ಹೇಳಿದ್ನಲ್ಲ, ಒಂದು ಧ್ಯಾನ ಕೇಂದ್ರ ಮಾಡಬೇಕು ಅಂತ, ಮೆಡಿಟೇಷನ್ ಸೆಂಟರ್ ಮಾಡಬೇಕು ಅಂತ ಇದೆ ಅಂತ. ಅದ್ರದ್ದೇನಾಯ್ತು ಈಗ? ಪ್ರೊಸೆಸ್ ಇಲ್ಲ, ಪ್ರೊಸೆಸ್ ಏನು ಅಂದರೆ ಯಾವುದು ಇದು ಮುಂದುವರೆದಿಲ್ಲ.
ನೋಡೋಣ ದೇವರು ಈ ಸೇವೆಗೆ ಎಷ್ಟು ದಿನ ನನ್ನ ಇಲ್ಲಿರಿಸ್ತಾರೋ, ಇದು ಮುಗಿದ ಮೇಲೆ ನಾನು ಅಲ್ಲಿಗೆ ಹೋಗೋಕೆ ಸಮಯ ಬಂದಾಗ, ಯಾಕಂದ್ರೆ ಮನುಷ್ಯಂದು ಇವತ್ತು ಬದುಕಿದ್ದೀವಿ, ನಾಳೆ ಎದ್ದೇಳ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕೆ ಅಷ್ಟು ದೂರ? ಅದು ನಡಿಬೇಕು ಅಂತಿದ್ರೆ ಭಗವಂತನ ಇಚ್ಛೆ. ಸೊ ಆ ಲೈನಲ್ಲಿ ಹೋಗ್ತಾರ, ಭಗವಂತನ ಇಚ್ಛೆ, ಯಾವಾಗ ಬೇಕೋ ಅವ್ರಿಗೆ ಕೊಡ್ತಾರೆ. ಅಷ್ಟೇ. ಎಲ್ಲವೂ ಕಾರ್ಯನಿಮಿತ್ತ ಪೂರ್ವ ನಿಯೋಜಿತವಾಗಿ ಆಗಿರೋದ್ರಿಂದ ಯಾವತ್ತೂ ಇದು ಈ ವಿದ್ಯೆ ಕಲ್ತು ಕೂಡ ನಾನು ಯಾರು ಕೆಟ್ಟದ್ದು ಮಾಡಿಲ್ಲ. ಸೂಪರ್. ಸೊ ಈಗ ಮೇನ್ ಈಗ ತಾಯಿದು ಯಾವುದು ಅಂಡಾಳ ಪರಮೇಶ್ವರ ಒಂದು ಬಂಧನ ಆಗೈತೆ, ಅದೊಂದು ಬಿಡುಗಡೆ ಮಾಡಿ, ಅದೊಂದು ವಿಡಿಯೋ ನಾನು ಬಿಡುಗಡೆ ಮಾಡಿದಾಗ ಇದಾಕಿ ಅದನ್ನು ಸಪ್ರೇಟಾಗಿ ತೋರಿಸ್ತೀನಿ. ಸೂಪರ್. ಸೊ ವೀಕ್ಷಕ ಆಮೇಲೆ ಆಯಿತು ಅಂದರೆ ಅದೊಂದು ವಿಗ್ರಹಕ್ಕೆ ಮಾತಾಡಿದ್ದೀನಿ, ಅದೇ ಜಾಗದಲ್ಲಿ ಆ ದೇವಿಗೆ ಆ ಅಮ್ಮನಿಗೆ ಅವರೇ ಮಾಡ್ತಾ ಇದ್ದಾರಂತೆ. ಅವ್ರು ಪೂಜೆ ಮಾಡೋವರೆಗೂ, ಪೂಜೆ ಮಾಡಿ ಕಂಟಿನ್ಯೂ ಮಾಡೋವರೆಗೂ ಅದೊಂದು ನನ್ನ ಕೈಯಿಂದ ಭಗವಂತ ಶಕ್ತಿ ಕೊಟ್ಟರೆ ಅದನ್ನ ಮಾಡಿಕೊಟ್ಬಿಟ್ಟು ಆ ವಿಡಿಯೋ ನಾನು ಖಂಡಿತವಾಗಿ ತೋರಿಸ್ತೀನಿ. ಸೂಪರ್. ಸೊ ಈಗ ಯಾಕಂದ್ರೆ ದೈವಗಳನ್ನೂ ಬಂಧಿಸ್ತಾರೆ, ಕಟ್ ಮಾಡ್ತಾರೆ, ದೈವಗಳಿಗೂ ಕೂಡ ಇಕ್ಕಟ್ಟಾಗುತ್ತೆ. ಮೈ ಮೇಲೆ ಬರ್ತಾ ಇದ್ದಿದ್ದ ದೇವರು ಮೈ ಮೇಲೆ ಬರದೇ ಇರೋ ಥರ ಆಗಿರುತ್ತೆ, ಯಾಕಂದ್ರೆ ಅಲ್ಲಿ ಬಂಧನ ಆಗಿರುತ್ತೆ. ಸೊ ಆ ಒಂದು ವಿಚಾರನ ಪ್ರಾಕ್ಟಿಕಲಾಗಿ ಒಬ್ರಿಗೆ ಮೈ ಮೇಲೆ ಬಂದಾಗ ತಾಯಿನೇ ಅದನ್ನು ನುಡಿದಿರೋದು ಹಿಂಗಾಗೈತೆ ಸಮಸ್ಯೆ ಅಂತ. ಬಟ್ ಅದಕ್ಕೊಂದು ಮನುಷ್ಯಂದು ಹೆಲ್ಪ್ ಬೇಕಾಗುತ್ತೆ. ಆ ಒಂದು ವಿಚಾರದಲ್ಲಿ ಆದಿತ್ಯ ಅವ್ರನ್ನ ಸಹಾಯ ತೊಗೊಂಡು, ಅದು ಇನ್ನೂ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆದಮೇಲೆ ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡೋಣ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಆದಿತ್ಯ. ಬಟ್ ಏನು ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ನಾನು ದೇವರು ಅಂತ ಅಲ್ವೇ ಅಲ್ಲ, ಪ್ರತಿಯೊಬ್ಬರಿಗೆ ವಿಚಾರನ ಹೇಳೋದು, ನಾನೊಬ್ಬ ಮಾರ್ಗದರ್ಶಕ. ನೋಡಿ, ಇದು ಕತ್ಲಿದೆ, ಇಲ್ಲಿ ಬೆಳಕಿನ ದಾರಿ ಇದೆ ಅಂತ ತೋರಿಸೋವನೇ ಅಷ್ಟೇ ಹೊರತು ನಾನು ಇಲ್ಲಿ ದೇವರಲ್ಲ. ಹೌದು, ನಾನೊಬ್ಬ ಮನುಷ್ಯ, ಸರ್ವೇಸಾಮಾನ್ಯ ಮನುಷ್ಯ. ಕೆಲವು ವಿದ್ಯೆಗಳನ್ನ ಸಿದ್ಧಿ ಮಾಡಿಕೊಂಡು ಏನು ಈ ಮೆಥಡ್ಸ್ಗಳಿದಾವೋ ಆ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ. ದೇವರಂತೂ ಅಲ್ಲ. ಅಂದರೆ ಮಂತ್ರಶಕ್ತಿ ಎಷ್ಟೆಲ್ಲ ಒಂದು ಕೆಲಸ ಮಾಡುತ್ತೆ. ಅಲ್ಲ, ಮಂತ್ರಶಕ್ತಿಗೆ ಭಯಂಕರ ಶಕ್ತಿ ಇದೆ. ದೈವಗಳನ್ನೂ ಬಂಧಿಸೋ ಶಕ್ತಿ ಮಂತ್ರಶಕ್ತಿ ಕೈತೆ ಅನ್ನೋ ಅದ್ರ ಮುಂದೆ ಯಾವುದೂ ಇಲ್ಲ. ಅದ್ರ ಮುಂದೆ ಎಲ್ಲನೂ ಇದಾಗ್ಬಿಡೋದು. ಮಂತ್ರಶಕ್ತಿಗೆ ಆ ಶಕ್ತಿ, ಒಂದೊಂದು ಬೀಜಾಕ್ಷರಕ್ಕೆ ಅದ್ರದ್ದೇ ಆದಂಥ ಅದ್ಭುತ ಶಕ್ತಿಗಳಿದೆ. ಮನುಷ್ಯ ಸಿದ್ಧಿ ಮಾಡ್ಕೊಳ್ಳೋನಿಗೆ ಆ ಯೋಗ್ಯತೆ ಇರಬೇಕು, ಯೋಗ ಇರಬೇಕು. ಸೊ ಅಷ್ಟೇ. ಹೌದು, ಖಂಡಿತ ಹೌದು. ಮನುಷ್ಯನಿಗೆ ಆ ಮಂತ್ರನ ಉಚ್ಚಾರಣೆ ಮಾಡೋ ಈ ನಾಲಿಗೆ ಚೆನ್ನಾಗಿರಬೇಕು. ಆಮೇಲೆ ಬರೀ ಮಂತ್ರ ಉಚ್ಚಾರಣೆ ಮಾಡೋದು ಅಷ್ಟೇ ಅಲ್ಲ, ಆತನ ಒಳ ಮನಸ್ಸು ನಿಸ್ವಾರ್ಥವಾಗಿರ್ಬೇಕು. ಸ್ವಾರ್ಥ ಇರಬಾರ್ದು, ಹೊಟ್ಟೆ ಕಿಚ್ಚಿರಬಾರ್ದು, ಯಾರ ಮೇಲೂ ಹೊಟ್ಟೆ ಕಿಚ್ಚಿರಬಾರ್ದು. ಸರ್ವರ್ನು ಯಾರನ್ನೇ ನೋಡಿ ನೀವು 4 ದಿವಸ ಬದುಕ್ತೀವಪ್ಪ, ಭೂಮಿದು ಸೃಷ್ಟಿನೇ ಆಗಿರೋದು. ಇವು ಹೊಸ ನೀರು ಬರ್ತಾ ಇದ್ದಂಗೆ ಹಳೆ ನೀರು ಕೊಚ್ಚಿ ಹೋಗ್ತಾ ಇರಬೇಕು. ಹಾಗೆಯೇ ಮನುಷ್ಯ ಕಳೆದೋಗ್ತೀವಿ. ಪ್ರಪಂಚದ ಸುದ್ದಿಯಾಗಿಡಿ, ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡಿ. ಆದಷ್ಟು ನಿಸ್ವಾರ್ಥಿಗಳಾಗಿ, ಸ್ವಾರ್ಥ ಮನೋಭಾವನೆ ಬೇಡ, ಹೊಟ್ಟೆ ಕಿಚ್ಚು ಬೇಡ. ಇನ್ನೊಬ್ಬ ಬೆಳೀತಿದ್ದೆ ಅಂದರೆ ಬೆಳೆಯಕ್ಕೆ ಬಿಡಿ ಅವನ. ಒಳ್ಳೆ ವಿಚಾರ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಆದಿತ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.